ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಸಂಗಿ 2ನೇ ಅಧ್ಯಾಯ, ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಪ್ರಯೋಜನವೇನು? ಈ ವಿಷಯದ ಮೇಲೆ ನಾವು ಈ ದಿನಗಳಲ್ಲಿ ಕಲಿಯಕ್ಕೆ ಹೋಗ್ತೇವೆ. ಖಂಡಿತವಾಗಿ ಆತ್ಮದ ಬಗ್ಗೆ ನಾವು ಯೋಚನೆ ಮಾಡಬೇಕು, ತೀರ್ಮಾನ ಮಾಡಬೇಕು. ಈ ಪ್ರಸಂಗ ನಿಮಗೆ ಖಂಡಿತವಾಗಿ ಉಪಯುಕ್ತವಾಗಿರ್ತದೆ. ದಯವಿಟ್ಟು ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೇನು ಪ್ರಯೋಜನ? ಎಲ್ಲ ಇದ್ದು ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೇನು ಪ್ರಯೋಜನ? ಸರಿ, ಈಗ 2ನೇ ಅಧ್ಯಾಯ 1ರಿಂದ 11ನೇ ವಚನ ಎಲ್ಲರೂ ಗಟ್ಟಿಯಾಗಿ ಓದೋಣ ಪ್ರಿಯರೇ. ದೇವ ಮಕ್ಕಳೇ, ನಾವೆಲ್ಲರೂ ಕ್ರಿಶ್ಚಿಯನ್ಸು, ನಮ್ಮೆಲ್ರಿಗೂ ಇರೋದು ಬೈಬಲ್ಲು. ಹೀಗಾಗಿ ವಿ ಆರ್ ಗೋಯಿಂಗ್ ಟು ರೀಡ್ ಬೈಬಲ್. ಓಕೆ ಓದೋಣ. ಹಾಂ. ನಾನು ಮನಸ್ಸಿನಲ್ಲಿ ಬಾ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೇನು. ಆಹಾ, ಇದು ವ್ಯರ್ಥವೇ, ನಗೆಯು ಹುಚ್ಚುತನ, ಸಂತೋಷದೆಂದು ಅಂದುಕೊಂಡೇನು. ಆಕಾಶದ ಕೆಳಗೆ ನರ ಜನ್ಮದವರು ಅಲ್ಪಾಯುಷ್ಯದಲ್ಲಿ ಏನು ಮಾಡುವುದು ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇವನು ದ್ರಾಕ್ಷರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದೆನು. ಮನೆಗಳನ್ನು ಕಟ್ಟಿಸಿಕೊಂಡೆನು, ತೋಟಗಳನ್ನು, ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನು ನಾಟಿಸಿಕೊಂಡೆನು. ಬೆಳೆಯು ಗಿಡಗಳ ತೋಪುಗಳಿಗೆ ನೀರು ನಿಲ್ಲುವುದಕ್ಕೆ ಕುಂಟೆಗಳನ್ನು ತೋಡಿದೆನು. ಗಂಡು ಹೆಣ್ಣಾಣುಗಳನ್ನು ಕೊಂಡುಕೊಂಡೆನು, ಇದರಿಂದ ಹುಟ್ಟು ಗುಲಾಮರು ಉಂಟಾದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇಲ್ಲವರಿಗಿಂತಲೂ ಬಲು ದನ ಕುರಿಗಳ ದನವುಳ್ಳವನಾದೆನು ಮತ್ತು ಬೆಳ್ಳಿ ಬಂಗಾರಗಳು ಅರಸನ ಜನರನ್ನು ದಿಗ್ಭ್ರಮೆಯಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡನು. ಗಾಯಕಿಯರನ್ನು ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಾಧಿಯನ್ನು ಸಂಪಾದಿಸಿಕೊಂಡೆನು. ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿದವರಾದೆನು. ಇದಲ್ಲದೆ ನನ್ನ ಜ್ಞಾನವು ನನ್ನಲ್ಲಿ ನೆಲೆಯಾಯಿತು. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ, ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳೆಲ್ಲ ಹರ್ಷಿಸುತ್ತಿತ್ತು. ನನ್ನ ಪ್ರಯಾಸದಿಂದಲೇ ನನಗಾದ ಲಾಭವೂ ಇದೆ. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯಾಸಪಟ್ಟೆನು, ದೃಷ್ಟಿಸಿದೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಎಸ್, ಲೋಕದಲ್ಲಿ ಯಾವ ಲಾಭನೂ ನಾನು ಕಾಣಲಿಲ್ಲ. ಐ ಹ್ಯಾವ್ ನಾಟ್ ಸೀನ್ ಎನಿ ಪ್ರಾಫಿಟ್ ಇನ್ ದ ವರ್ಲ್ಡ್. ಯಾಕೆ ಅವನು ಹೇಳ್ದ? ಇವತ್ತು ನಾವೆಲ್ಲರೂ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ಆದರೆ ನಾವು ಈ ಮಾತು ಹೇಳಬಾರ್ದು. ನಾನು ಯಾವ ಲಾಭನೂ ಕಾಣಲಿಲ್ಲಪ್ಪ, ನನ್ನ ಜೀವಮಾನನೇ ಹೀಗೆ ಅಂತ ಯಾರೂ ಹೇಳಬಾರ್ದು. ಸರಿ, ಹಾಗಾದರೆ ಸಿಮಿಯೋನ್ ಓದ್ತಿಯಪ್ಪ, ಈ ಕ್ವಶನ್ ಏನದು? ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಎಸ್, ಯಾಕೆ ಯಾವ ಲಾಭನ ಕಾಣಲಿಲ್ಲ? ಅದಕ್ಕೆ ಕಾರಣಗಳು ಇಂತಿವೆ. ಅವನೇನು ಹೇಳ್ದ ಗೊತ್ತಾ? ಬಾ, ಅವನಿಗವನೇ ಹೇಳ್ತಾ ಇದ್ದೀನಿ, ಸಂತೋಷದ ಮೂಲಕ ನಿನ್ನನ್ನು ಪರೀಕ್ಷಿಸ್ತೀನಿ. ಸಂತೋಷದಿಂದ ನಿನಗೆ ಏನು ಅಂತ ಅಂದುಕೊಂಡೆ, ಮನೆಗಳು ಕಟ್ಟಿಸ್ಕೊಂಡೆ, ದನ ಉಳ್ಳವನಾದೆ, ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆ, ದೊಡ್ಡವನಾದೆ. ಇದರಲ್ಲಿ ದೇವರು ಇರಲಿಲ್ಲ. ಈ ಡಿಂಟ್ ಹ್ಯಾವ್ ಪ್ಲೇಸ್ ಟು ಗಾಡ್. ಒಂದು ದೇವ್ರಿಗೊಂದು ಪ್ರಾರ್ಥನೆಯೂ ಮಾಡಿಲ್ಲ. ಅದಕ್ಕೇ ಯಾವ ಲಾಭನೂ ಕಾಣಲಿ. ಮೊನ್ನೆ ಶುಕ್ರವಾರ ನಾನು ಕಾರಲ್ಲಿ ಹೋಗ್ತಾಯಿದ್ದೆ. ನಮ್ಮ ಮುಂದೆ ಆಟೋಗಳು ಹೋಗ್ತಾಯಿತ್ತು. ಒಬ್ಬನು ಆಟೋ ಹಿಂದೆ ಬರೆದಿದ್ದ, ಏನಂತ ಗೊತ್ತಾ? ದೇವರು ನಿನ್ನ ದೇವ್ರ ಕಣ್ಣು ನಿನ್ನ ಮೇಲೆ ಬಿದ್ದರೆ ನಿನಗೆ ಆನಂದ, ಸಾವಿತ್ರಿ ಕಣ್ಣು ನಿನ್ನ ಮೇಲೆ ಬಿದ್ದರೆ ನಿನಗೆ ಗೋವಿಂದ ಅಂತ. ಹಂಗೆ ಫೋಟೋ ತಗೊಂಡೆ. ನಾನು ಅಂದ್ಕೊಂಡೆ, ಯಾಕಯ್ಯ ಇದನ್ನು ಬರೆದಿದ್ಯಾ? ಯೇಸು ಇದ್ದರೆ ನನ್ನ ಜೀವಿತ ಅರ್ಥ, ಯೇಸು ಇಲ್ಲದೆ ಹೋದರೆ ನನ್ನ ಜೀವಿತ ವ್ಯರ್ಥ ಅಂತ ಆದರೂ ಹಾಕಿದರೆ ಚೆನ್ನಾಗಿತ್ತಲ್ಲ. ಸಾರಿ, ಸಾವಿತ್ರಿ ಯಾರಾದ್ರೂ ಇದ್ದಾರಾ?
ನನ್ನ ಹೆಸರು ಚೇಂಜ್ ಮಾಡ್ತೀನಿ, ಯಾರಿಲ್ಲ. ವಾ ದೇವ್ರ ವೆರಿ ಗುಡ್. ಇಲ್ಲೇ ಹೋದರೆ ನಾನು ಸಡನ್ನಾಗಿ ಕಮಲಮ್ಮ ಅಂದ್ಬಿಡ್ತಾ ಇದ್ದೆ. ರೈಟ್, ಓಕೆ, ನೋ ಪ್ರಾಬ್ಲಮ್. ಎಲ್ಲರಿಗೂ ನಡಿ, ಕಮಾನ್. ದಟ್ ಸೀರಿಯಸ್ ಆಸ್ ಇಟ್ ಈಸ್. ಪ್ರಿಯರೇ, ದೇವರಿಗೆ ಟೈಮ್ ಇಲ್ಲದೆ ಇರೋನೇ ಹೇಳೋದು, ಯಾವ ಲಾಭನೂ ನಾನು ಕಾಣಲಿಲ್ಲ ಅಂತ. ಮಕ್ಕಳೇ, ದೊಡ್ಡವರೇ, ಚಿಕ್ಕವರೇ, ದೇವರು ಏಸಪ್ಪ ನಿನ್ನ ಜೀವಮಾನದಲ್ಲಿರಲಿ, ಅವ್ರನ್ನ ಕರಿ. ಅವ್ರು ನಿನ್ನ ಜೀವಿತದ, ನಿನ್ನ ಹೃದಯದ ಸಿಂಹಾಸನದ ಮೇಲೆ ಇರಲಿ. ಖಂಡಿತವಾಗಿ ನೀನು ಹೇಳ್ತೀಯ, ಅಪ್ಪ ನಾನು ಜೀವಿಸಿದ್ದು ಸಾರ್ಥಕ ಎಂಬುದಾಗಿ ಹೇಳ್ತೀಯ. ಸರಿ, ಹಾಗಾದರೆ ಇನ್ನೊಬ್ಬರು ಓಕೆ, ಓದಿಪ್ಪ. ಅವನ ಈ ಎಲ್ಲ ವಿಮರ್ಶೆಗಳು ತಪ್ಪಾಗಿತ್ತು. ಕಾರಣ ಏನಂದರೆ, ಎಲೈಜ ಇಂಗ್ಲೀಷ್ನಲ್ಲಿ ಓದ್ತೀಯಪ್ಪ? ರೈಟ್, ಕೊಡಿಯಪ್ಪ ಮೈಕು. ವೆರಿ ಗುಡ್, ವೆರಿ ಗುಡ್ ಅಪ್ಪ. ಅವನ ಈ ಎಲ್ಲ ವಿಮರ್ಶನೆಗಳು ತಪ್ಪಾಗಿತ್ತು. ಅವನು ಹೇಳ್ತಾನೆ ಲಾಭ ಅಂತ, ಆದರೆ ಕಟ್ಟಿಸಿಕೊಂಡೆ, ಪರೀಕ್ಷೆ ಮಾಡದೆ, ಮನೆಗಳು ಕಟ್ಟೆ, ಧನ ಉಳ್ಳವನಾದೆ, ಮನುಷ್ಯರಿಗೆ ಭೋಗ್ಯವಾದ ಉಪಪತ್ನಿಯನ್ನು ಸಂಪಾದಿಸಿಕೊಂಡೆ, ದೊಡ್ಡವನಾದೆ. ಅವನ ಈ ವಿಮರ್ಶೆ ಎಲ್ಲ ತಪ್ಪಾಗಿತ್ತು. ಹಾಗಾದರೆ ಮನೆ ಕಟ್ಕೊಳ್ಳೋದು ತಪ್ಪ, ಮದುವೆ ಆಗೋದು ತಪ್ಪ, ಕೆಲಸ ಇರೋದು ತಪ್ಪಿಲ್ಲ. ಆದರೆ ಅವನು ಹೇಳ್ತಾವನೇ ತಪ್ಪಂತ. ಯಾಕೆ ಅವನು ತಪ್ಪ ಅಂತ ಹೇಳ್ತಾವನೆ? ಯಾಕೆ ದೇವರು ಸರಿ ಅಂತವ್ರೆ ಅನ್ನೋದನ್ನ ನಾವೀಗ ಪರೀಕ್ಷೆ ಮಾಡೋಣ. ಓಕೆ, ಎಲೈಜಾ, ಕ್ಯಾನ್ ಯು ರೀಡ್ ಇಟ್ ಇಂಗ್ಲೀಷ್? ಕ್ಯಾನ್ ಯು ಟೇಕ್ ದ ಇದು ಓದಪ್ಪ. All his evaluation was wrong. Why? 4 reasons. ಅವನ ಎಲ್ಲ ವಿಮರ್ಶೆಗಳು ತಪ್ಪಾಗಿತ್ತು. 4 ರೀಸನ್ ಅದಕ್ಕೆ. ಓಕೆ, ಯಾರಾದರೂ ಇವತ್ತಿಲ್ಲಿ ನನ್ನ ಜೀವಿತದಲ್ಲಿ ಏನೂ ಲಾಭನೇ ಇರಲಿಲ್ಲಪ್ಪ, ನಾನು ಮಾಡಿದ್ದೆಲ್ಲ ವ್ಯರ್ಥ. ಎಲ್ಲರೂ ಗಮನ ಇಡಿ, ನೀವು ಕೆಲಸ ಮಾಡೋದು ತಪ್ಪಿಲ್ಲ, ನೀವು ಸಂಪಾದನೆ ಮಾಡೋದು ತಪ್ಪಿಲ್ಲ, ಆದರೆ ನಿಮಗೆ ದೇವರು ಆ ಟೈಮ್ನಲ್ಲಿ ದೇವ್ರನ್ನ ನೀವು ಘನಪಡಿಸದೇ ಇರೋದೇ ತಪ್ಪು. 4 ರೀಸನ್ಸ್ ಇದೆ ಯಾಕೆ ಅಂತ ನಾವು ನೋಡೋಣ. ಒಂದನೇದು ನಾವು ನೋಡೋಣ, ಸೊಲೊಮೋನನ ಸಂತೋಷ ಕರ್ತನಲ್ಲಿ ಇರಲಿಲ್ಲ. ಇಲ್ಲಿ ಹೆಣ್ಮಕ್ಳಲ್ಲಿ ಒಬ್ಬರು ಓದಮ್ಮ ಇಂಗ್ಲಿಷ್ನಲ್ಲಿ. His joy was not in God, he tries pleasure. ಎಸ್. ಯಾಕೆ ಗೊತ್ತಾ ಅವನ ಲಾಭ ಕಾಣಲಿಲ್ಲ ಅಂದಿದ್ದು? ಅವನ ಸಂತೋಷ ದೇವರಲ್ಲಿರಲಿಲ್ಲ, ಅವನ ಸಂತೋಷ ಬೇರೆದ್ರಲ್ಲಿತ್ತು. ನಿಮ್ಮ ಸಂತೋಷ ಯಾವುದರಲ್ಲಿದೆ ಇವತ್ತು ಹೇಳಿ? ಅಲ್ವಾ? ಯೋಚನೆ ಮಾಡಿ ಪ್ರಿಯರೇ. ಪಾಪ ಕ್ಷಮಾಪಣೆಯಲ್ಲಿರಬೇಕು, ದೇವರಲ್ಲಿರಬೇಕು ನಮ್ಮ ಸಂತೋಷ. ಇಟ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಗೋ ಆಫ್ಟರ್ ಪ್ಲೆಷರ್, ಅಲ್ವಾ? ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಪ್ರಸಂಗ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿತ್ತು. ನಾವು ಸಾಧಾರಣವಾಗಿ ಲೌಕಿಕ ಕಾರ್ಯಗಳ ಮೇಲೆ ಹೆಚ್ಚು ಗಮನ ಇಡ್ತೀವಿ, ಆದರೆ ಕರ್ತನು ನಿಮಗೆ ಆತ್ಮದ ಒಂದು ಕುರಿತು ನೀವು ಚಿಂತೆ ಮಾಡುವಾಗೆ, ತೀರ್ಮಾನ ಮಾಡುವಾಗೆ, ನೀನು ಸತ್ತರೆ ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತೆ ಎಂಬುದಾಗಿ ಯೋಚಿಸಿ ದಯವಿಟ್ಟು ನಿಮ್ಮ ಆತ್ಮಗಳಲ್ಲಿ ಐಶ್ವರ್ಯವಂತರಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಸ್ಪಿರಿಚುಯಲಿ ಯಾರಾದರೂ ಫೇಲ್ ಆಗಿದ್ದೀರಾ? ಸ್ಪಿರಿಚುಯಲಿ ಆತ್ಮಿಕವಾಗಿ ಯಾರಾದರೂ ಇವತ್ತು ನಿಮಗೆ ಯಾವುದೇ ರೀತಿಯ ಆಸಕ್ತಿ ಇಲ್ವಾ? ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆ ಆದ್ಯವರೇ, ಹೌದಪ್ಪ, ಆತ್ಮ ನಷ್ಟಪಟ್ಟರೆ ಪ್ರಯೋಜನವೇನೆಂಬುದಾಗಿ ಪ್ರಶ್ನೆ ನೀನೇ ಕೇಳಿದ್ಯಪ್ಪ. ನಮ್ಮಲ್ಲಿ ಅನೇಕರು ಅನೇಕ ವೇಳೆ ಬರೀ ದೈಹಿಕವಾದದ್ದನ್ನೇ ಹುಡುಕ್ತೇವೆ, ಆದರೆ ದೇವರಿಗೆ ನಾವು ಸಮಯ ಕೊಡದೆ ಇರುವವರಾಗಿದ್ದೇವೆ. ಆ ವಿಧೇಯತ್ವ ಎಲ್ರಿಗೂ ಕೊಡಪ್ಪ. ತಮ್ಮ ಆತ್ಮದಲ್ಲಿ ನಿನ್ನ ನಂಬುವಾಗೆ ಎಲ್ರಿಗೂ ಕೃಪೆ ಕೊಡಪ್ಪ. ನಿನ್ನನ್ನು ಹುಡುಕುವಾಗೆ ನೀ ಕೃಪೆ ಕೊಡಪ್ಪ. ನೀನು ಕರುಣಾಮಯಿ, ನೀನು ದಯಾಸಾಗರನು. ಕರುಣಿಸಪ್ಪ, ಎಲ್ಲರನ್ನೂ ಕರುಣಿಸು, ನೀನು ಕಡೆಗೆ ತಿರುಗಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ತಾ ಹೇಳಿದ ನಲ್ಲವೇ.